ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಇಂಡಿಯಾಸ್ GDP ಟು ಗ್ರೋ ಅಟ್ 6.8 to 7.2% ಇನ್ 2026-27. ಎಕನಾಮಿಕ್ ಸರ್ವೆ ಪ್ರಕಾರ ಗೌರ್ಮೆಂಟ್ ಹೇಳ್ತಾ ಇದ್ದಾರೆ ಇಂಡಿಯನ್ GDP 6.8% to 7.2% ಗ್ರೋ ಆಗ್ಬೋದು 2026-27 ಫೈನಾನ್ಷಿಯಲ್ ಇಯರಿಗೆ. ಹಾಗೂ ಗೌರ್ಮೆಂಟ್ ಎಸ್ಟಿಮೇಟು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ರದು ಎಸ್ಟಿಮೇಟ್ಗಿಂತ ಜಾಸ್ತಿ ಇದೆ. IMF ಅವರು 6.4 ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಹಾಗೂ ವರ್ಲ್ಡ್ ಬ್ಯಾಂಕ್ ಪ್ರಿಡಿಕ್ಷನು 6.5% ಗ್ರೋತು ಇಂಡಿಯಾಕ್ಕೆ. ಇಂಡಿಯನ್ ಎಕಾನಮಿ 2025-26 ಫೈನಾನ್ಷಿಯಲ್ ಇಯರಲ್ಲಿ 7.4% ಗ್ರೋ ಆಗ್ಬೋದು ಅಂತ ಇನಿಷಿಯಲ್ ಎಸ್ಟಿಮೇಟ್ ಹೇಳ್ತಾ ಇದೆ. ನ್ಯೂಸ್ ನಂಬರ್ 2, ಮಾರ್ಕೆಟ್ಸ್ ರಿಕವರ್ ಆಫ್ಟರ್ ವೀಕ್ ಸ್ಟಾರ್ಟ್. ನಿಫ್ಟಿ ಮಾರ್ನಿಂಗು ಸ್ವಲ್ಪ ವೀಕಾಗಿ ಟ್ರೇಡ್ ಆಗ್ತಾ ಇತ್ತು. ಆದರೆ ಎಕನಾಮಿಕ್ ಸರ್ವೆ ಅನೌನ್ಸ್ ಮಾಡಿದ ಮೇಲೆ, ಪಾರ್ಲಿಮೆಂಟಲ್ಲಿ ಪ್ರೆಸೆಂಟ್ ಮಾಡಿದ ಮೇಲೆ ಮಾರ್ಕೆಟ್ಸ್ ರಿಕವರ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. FIIs ನಿನ್ನೆ 15 ದಿನ ಆದಮೇಲೆ 480 crores ಪರ್ಚೇಸ್ ಮಾಡಿದ್ದಾರೆ. ಸೊ ಅದೊಂದು ಗುಡ್ ನ್ಯೂಸು. ನಿನ್ನೆ ಒಂದು ಒಳ್ಳೆ ರ್ಯಾಲಿ ಆಗಿತ್ತು, ನೀವು ನೋಟಿಸ್ ಮಾಡಿದರೆ. ಸೊ FIIs ಎಷ್ಟು ಇಂಪಾರ್ಟೆಂಟ್ ಅಂತ ನಮಗೆ ಕಾಣಿಸ್ತಾ ಇದೆ. ಹಾಗೂ ಎಕನಾಮಿಕ್ ಸರ್ವೆಯಲ್ಲಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನೆಗೋಸಿಯೇಷನ್ಸ್ ನಡೀತಾ ಇದೆ US ಜೊತೆಗೆ. ಒಂದು ಟ್ರೇಡ್ ಡೀಲು ಈ ವರ್ಷನೇ ಸೈನ್ ಆಗುತ್ತೆ ಅಂತ ಗವರ್ಮೆಂಟ್ ಕಾನ್ಫಿಡೆಂಟ್ ಆಗಿದ್ದಾರೆ. ನ್ಯೂಸ್ ನಂಬರ್ 3, L&T ಕ್ವಾರ್ಟರ್ಲಿ ರಿಸಲ್ಟ್ಸು. ಈ ರಿಸಲ್ಟ್ಸು ನಿನ್ನೆ ಮಾರ್ಕೆಟ್ ಅವರ್ಸ್ ಆದಮೇಲೆ ಅನೌನ್ಸ್ ಆಯಿತು. ಟೋಟಲ್ ಇನ್ಕಮ್ ಅಕ್ಟೋಬರ್ ಟು ಡಿಸೆಂಬರ್ 2024 64,668 crores. ಅಕ್ಟೋಬರ್ ಟು ಡಿಸೆಂಬರ್ 2025 71,450 crores, 10.5% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 3,974 crores ಇಂದ 3,825 crores ಆಗಿದೆ, 3.7% ಕಮ್ಮಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ. ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಸ್ವಲ್ಪ ಕಮ್ಮಿ ಬಂದಿದೆ. ಸ್ಟಾಕು ಇವತ್ತು 3.6% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, ಅಮೆಜಾನ್ ಹ್ಯಾಸ್ ಅನೌನ್ಸ್ 16,000 ಜಾಬ್ಸ್ ಕಟ್ ಗ್ಲೋಬಲಿ. ಇ ಕಾಮರ್ಸ್ ಕಂಪ್ನಿ ಅಮೆಜಾನ್ ಅವರು 16,000 ಜಾಬ್ಸ್ ಗ್ಲೋಬಲಿ ನಾವು ಕಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಹಾಗೂ ಇದು ಸೆಕೆಂಡ್ ರೌಂಡ್ ಆಫ್ ಲೇ ಆಫ್ಸು ಲಾಸ್ಟ್ 4 ಮಂತ್ಸಲ್ಲಿ. ಇದರ ಮುಂಚೆ 4 ತಿಂಗಳ ಹಿಂದೆ ಅಕ್ಟೋಬರಲ್ಲಿ 14,000 ಜನ ನಾನು ಕೆಲಸದಿಂದ ತೆಗಿತೀವಿ ಅಂತ ಹೇಳಿದರು ಆವಾಗ. ಸೊ ಟೋಟಲು ಈ ಜಾಬ್ ಕಟ್ಟು ಮತ್ತು ಲಾಸ್ಟ್ ಟೈಮ್ದು ಸೇರಿಸಿದರೆ 30,000 ಜಾಬ್ಸ್ ಕಟ್ ಮಾಡಿದ್ದಾರೆ. ಈ ಒಂದು ಜಾಬ್ ಕಟ್ಟು ವೇರಿಯಸ್ ಪಾರ್ಟ್ಸ್ ಆಫ್ ದ ವರ್ಲ್ಡಲ್ಲಿ ಅಮೆಜಾನ್ ಎಂಪ್ಲಾಯೀಸಿಗೆ ಇಂಪ್ಯಾಕ್ಟ್ ಆಗುತ್ತೆ, ಇಂಡಿಯಾ, US ಹಾಗೂ UK ಅಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಡಿಸೆಂಬರ್ 31, 2025 ಪ್ರಕಾರ ಅಸೆಟ್ಸ್ ಅಂಡರ್ ಕಸ್ಟಡಿ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಥವಾ FIIs ಅಂತ ಏನು ಕರಿತೀವಿ 81.4 lakh crores ಆಗಿತ್ತು. ಇದು 10.4% ಜಾಸ್ತಿ ಕಂಪೇರ್ ಟು 2025 ಮಾರ್ಚು. ಆದರೂ FIIs ಈ ಎಂಟೈರ್ 2025-26 ಮೇನ್ಲಿ ಸೆಲ್ಲರ್ಸ್ ಆಗಿದ್ರು. ಆದರೂ ಅವರ ಆ್ಯಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ಯಾಕಂದರೆ ಮಾರ್ಕೆಟ್ ವ್ಯಾಲ್ಯೂ ಅವರ ಹೋಲ್ಡಿಂಗ್ಸದು ಜಾಸ್ತಿ ಆಗಿರ್ಬೋದು. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತೀನಿ. ನಿಫ್ಟಿ 76 ಪಾಯಿಂಟ್ಸ್ ಅಪ್ಪು 25,419 ಕ್ಲೋಸ್ ಆಯಿತು. ಸೆನ್ಸೆಕ್ಸು 222 ಪಾಯಿಂಟ್ಸ್ ಅಪ್ಪು 82,566 ಕ್ಲೋಸ್ ಆಯಿತು. ಇವತ್ತು ನೀವು ನೋಡ್ಬೋದು ಲೋಯೆಸ್ಟು 25,160 ಹೋಗಿತ್ತು, ಅದು ಮಾರ್ನಿಂಗ್ ಹಾಫಲ್ಲಿ ಮತ್ತೆ ರಿಕವರ್ ಆಗಿ ಚೆನ್ನಾಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಸ್ಟೀಲ್ 4.37% ಅಪ್ಪು, L&T 3.66% ಅಪ್ಪು, ಇಟರ್ನಲ್ 3.4% ಅಪ್ಪು. ಟಾಪ್ ಲೂಸರ್ಸು ಏಷ್ಯನ್ ಪೇಂಟ್ಸ್ 3.81% ಡೌನು, SBI ಲೈಫ್ ಇನ್ಶೂರೆನ್ಸ್ 2.77% ಡೌನು, ಇಂಟರ್ಗ್ಲೋಬ್ ಏವಿಯೇಷನ್ 2.7% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ABB ಇಂಡಿಯಾ 8.54% ಅಪ್ಪು, ಅದಾನಿ ಗ್ರೀನ್ ಎನರ್ಜಿ 4.36% ಅಪ್ಪು, ವೇದಾಂತ 3.97% ಅಪ್ಪು. ಟಾಪ್ ಲೂಸರ್ಸು ಕೆನರಾ ಬ್ಯಾಂಕ್ 4.7% ಡೌನು, ಸೋಲಾರ್ ಇಂಡಸ್ಟ್ರೀಸ್ 4.23% ಡೌನು, ಇನ್ಫೋ ಎಡ್ಜ್ 2.43% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,205 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,717 ಸ್ಟಾಕ್ಸು, 41% ಅಪ್ಪು, 59% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 480 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 3,361 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 17,885 per ಗ್ರಾಮು, ಸಿಲ್ವರ್ 410 rupees per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. ಒಂದು US ಡಾಲರ್ 91.95 rupees, ಒಂದು ಯೂರೋ 109.94 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52 ವೀಕ್ ಹೈ. ಹಿಂಡಾಲ್ಕೋ 52 ವೀಕ್ ಹೈ 1030, ಕ್ಲೋಸಿಂಗ್ ಪ್ರೈಸ್ 1024. JSW ಸ್ಟೀಲು 1245 52 ವೀಕ್ ಹೈಯು,
ಕ್ಲೋಸಿಂಗು 1238. ಟಾಟಾ ಸ್ಟೀಲು 203 52 ವೀಕ್ ಹೈಯು, ಕ್ಲೋಸಿಂಗು 202. ಪಾಯಿಂಟ್ ನಂಬರ್ 9 ಸ್ಟಾಕ್ಸ್ ನಿಯರ್ 52 ವೀಕ್ ಲೋ. ಹ್ಯಾವೆಲ್ಸು 52 ವೀಕ್ ಲೋ 1258, ಕ್ಲೋಸಿಂಗ್ 1274. ಪಾಯಿಂಟ್ ನಂಬರ್ 10 ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.64% ಅಪ್, ಜಪಾನ್ 0.31% ಅಪ್, ಜರ್ಮನಿ 0.76% ಡೌನು, ಫ್ರಾನ್ಸ್ 0.6% ಅಪ್, UK 0.39% ಅಪ್ ಹಾಗೂ ನ್ಯಾಸ್ಡ್ಯಾಕು 0.17% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.